ಕುಮಾರಸ್ವಾಮಿ ಅವರು ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಈಗ ಇದೆಲ್ಲ ಏನಾಗಿದೆ, ಜನನೇ ಮಾತಾಡ್ತಾ ಇದ್ದಾರೆ. ಸೊ ಈಗ ಜನ ಮಾತಾಡ್ತಾ ಇದ್ದಾರೆ, ಮೀಡಿಯಾ ಮಾತಾಡ್ತಾ ಇದೆ, ಮೀಡಿಯಾ ಸುದ್ದಿ ಬಿತ್ತರಿಸ್ತಾ ಇದೆ. ಬಟ್ ನಾನು ಇದ್ರ ಬಗ್ಗೆ ಇನ್ನೂ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಇದು ಹೋಗ್ಬೇಕಾ ಬೇಡವಾ, ಈ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಐ ಹ್ಯಾವ್ ನಾಟ್ ಟೇಕನ್ ಎ ಫೈನಲ್ ಡಿಸಿಷನ್. ರಾಜಕೀಯ ಕ್ಷೇತ್ರ ಇನ್ನೇನು ಕ್ಷೇತ್ರ ಅನ್ಕೋಬೇಡಿ. ರಾಜಕೀಯ ದಯವಿಟ್ಟು ಸಾಕಿನ್ನ ಇಷ್ಟು ಸಾಕು. ಇಲ್ಲ 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 ಇಲ್ಲೇ ಬನ್ನಿ. ಈಗ ಇದ್ರ ಬಗ್ಗೆ ಏನಾಗಿದೆ, ಇಡೀ ಒಂದು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಇದು ಒಂದು ಮಾದರಿ ಸಂಸ್ಥೆಯಾಗಿ ಅದನ್ನು ನಾವು ಅಭಿವೃದ್ಧಿಗೊಳಿಸಿದ್ದೀವಿ. ಈ ಸರ್ಕಾರ ಆಗ್ಬೋದು, ಇಂದಿನ ಸರ್ಕಾರಗಳು ಯಾವಾಗಲೂ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಬಂದಿದೆ. ಸೊ ಅದು ಯಾವ ಕಾರಣಕ್ಕೆ ನನಗಂತೂ ಗೊತ್ತಿಲ್ಲ, ಬಟ್ ಸಂತೋಷ ಅದರಲ್ಲಿ ಏನಿಲ್ಲ. ಬಟ್ ಇದು ಒಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬಂದಿತ್ತು, 15 ಜನ MPs, ಕೇಂದ್ರ ಸ್ಥಾಯಿ ಸಮಿತಿ, ಆರೋಗ್ಯ ಸಮಿತಿ. ಅವರು ಜಯದೇವ ಆಸ್ಪತ್ರೆಯ ಕಾರ್ಯವೈಖರಿ ಮತ್ತು ಅಲ್ಲಿ ನಿರ್ವಹಣೆ ಎಲ್ಲ ನೋಡಿ ಇದ್ರ ಓನರ್ ಯಾರು ಅಂದರು. ಇದು ನಾನು ಹೇಳಿದೆ ಓನರ್ ಗೌರ್ಮೆಂಟು ಅಂದರೆ ಅವರು ಇದು ಒಂದು ಸರ್ಕಾರಿ ಆಸ್ಪತ್ರೆ ಈ ಮಟ್ಟಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವ? ಹೀಗಾಗಿ ಇದೇ ಒಂದು ಮಾದರಿ ಸಂಸ್ಥೆಯಾಗಿದೆ. ಸರ್ಕಾರಕ್ಕೆ ಇದೇ ಒಂದು ಶೋಕೇಸ್ ಆಗಿದೆ ಈ ಆಸ್ಪತ್ರೆ. ಅವರೇ ಹೇಳಿದ್ದಾರೆ, ಹಲವಾರು ಬಾರಿ ಸರ್ಕಾರನೇ ಹೇಳಿದೆ, ಇದು ಬೇರೆ ಬೇರೆ ಆಸ್ಪತ್ರೆಗಳು ಜಯದೇವ ಮಾದರಿಯಲ್ಲಿ ಯಾಕೆ ಡೆವಲಪ್ ಮಾಡಬಾರ್ದು, ಈ ರೀತಿ ನಿರ್ವಹಣೆ ಮಾಡಬಾರ್ದು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇನ್ನು ನಾನೇನು ಹೇಳಕ್ಕೆ ಬರೋದಿಲ್ಲ. ಅಲ್ಲ ಸರ್, ರಾಜಕೀಯಕ್ಕೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೆಚ್ಚು ಬೇಡ ಸಾಕು ಬಿಡಿ. ದಯವಿಟ್ಟು ಸಾಕು. ನಿಮಗೆ ಬೇಕಾದ ಕೊಟ್ಟಿದ್ದಾರೆ, ಹೆಚ್ಚು ಕುಮಾರಸ್ವಾಮಿ ಅವರು ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಈಗ ಇದೆಲ್ಲ ಏನಾಗಿದೆ, ಜನನೇ ಮಾತಾಡ್ತಾ ಇದ್ದಾರೆ. ಸೊ ಈಗ ಜನ ಮಾತಾಡ್ತಾ ಇದ್ದಾರೆ, ಮೀಡಿಯಾ ಮಾತಾಡ್ತಾ ಇದೆ, ಮೀಡಿಯಾ ಸುದ್ದಿ ಬಿತ್ತರಿಸ್ತಾ ಇದೆ. ಬಟ್ ನಾನು ಇದ್ರ ಬಗ್ಗೆ ಇನ್ನೂ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಇದು ಹೋಗ್ಬೇಕಾ ಬೇಡವಾ, ಈ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಐ ಹ್ಯಾವ್ ನಾಟ್ ಟೇಕನ್ ಎ ಫೈನಲ್ ಡಿಸಿಷನ್. ರಾಜಕೀಯ ಕ್ಷೇತ್ರ ಇನ್ನೇನು ಕ್ಷೇತ್ರ ಅನ್ಕೋಬೇಡಿ. ರಾಜಕೀಯ ದಯವಿಟ್ಟು ಸಾಕಿನ್ನ ಇಷ್ಟು ಸಾಕು. ಇಲ್ಲ 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 ಇಲ್ಲೇ ಬನ್ನಿ. ಈಗ ಇದ್ರ ಬಗ್ಗೆ ಏನಾಗಿದೆ, ಇಡೀ ಒಂದು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಇದು ಒಂದು ಮಾದರಿ ಸಂಸ್ಥೆಯಾಗಿ ಅದನ್ನು ನಾವು ಅಭಿವೃದ್ಧಿಗೊಳಿಸಿದ್ದೀವಿ. ಈ ಸರ್ಕಾರ ಆಗ್ಬೋದು, ಇಂದಿನ ಸರ್ಕಾರಗಳು ಯಾವಾಗಲೂ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಬಂದಿದೆ. ಸೊ ಅದು ಯಾವ ಕಾರಣಕ್ಕೆ ನನಗಂತೂ ಗೊತ್ತಿಲ್ಲ, ಬಟ್ ಸಂತೋಷ ಅದರಲ್ಲಿ ಏನಿಲ್ಲ. ಬಟ್ ಇದು ಒಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬಂದಿತ್ತು, 15 ಜನ MPs, ಕೇಂದ್ರ ಸ್ಥಾಯಿ ಸಮಿತಿ, ಆರೋಗ್ಯ ಸಮಿತಿ. ಅವರು ಜಯದೇವ ಆಸ್ಪತ್ರೆಯ ಕಾರ್ಯವೈಖರಿ ಮತ್ತು ಅಲ್ಲಿ ನಿರ್ವಹಣೆ ಎಲ್ಲ ನೋಡಿ ಇದ್ರ ಓನರ್ ಯಾರು ಅಂದರು. ನಾನು ಹೇಳಿದೆ ಓನರ್ ಗೌರ್ಮೆಂಟು ಅಂದರೆ ಅವರು ಇದು ಒಂದು ಸರ್ಕಾರಿ ಆಸ್ಪತ್ರೆ ಈ ಮಟ್ಟಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವ? ಹೀಗಾಗಿ ಇದೇ ಒಂದು ಮಾದರಿ ಸಂಸ್ಥೆಯಾಗಿದೆ. ಸರ್ಕಾರಕ್ಕೆ ಇದೇ ಒಂದು ಶೋಕೇಸ್ ಆಗಿದೆ ಈ ಆಸ್ಪತ್ರೆ. ಅವರೇ ಹೇಳಿದ್ದಾರೆ, ಹಲವಾರು ಬಾರಿ ಸರ್ಕಾರನೇ ಹೇಳಿದೆ, ಇದು ಬೇರೆ ಬೇರೆ ಆಸ್ಪತ್ರೆಗಳು ಜಯದೇವ ಮಾದರಿಯಲ್ಲಿ ಯಾಕೆ ಡೆವಲಪ್ ಮಾಡಬಾರ್ದು, ಈ ರೀತಿ ನಿರ್ವಹಣೆ ಮಾಡಬಾರ್ದು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇನ್ನು ನಾನೇನು ಹೇಳಕ್ಕೆ ಬರೋದಿಲ್ಲ. ಅಲ್ಲ ಸರ್, ರಾಜಕೀಯಕ್ಕೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೆಚ್ಚು ಬೇಡ ಸಾಕು ಬಿಡಿ. ದಯವಿಟ್ಟು ಸಾಕು. ನಿಮಗೆ ಬೇಕಾದ ಕೊಟ್ಟಿದ್ದಾರೆ, ಹೆಚ್ಚು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.